Hi friends, today I am discussing about the logarithm. ಲಾಗರಿಥಮ್ ಅಂದರೆ ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥ್ಸ್ ಎಲ್ಲದರಲ್ಲೂ ಬರುವಂಥ ಸಣ್ಣ ಬೇಸಿಕ್ ಟಾಪಿಕ್ ಆಗಿದೆ. ಇದು ಲಾಗರಿಥಮ್ ಒಂದು ಪ್ರಾಬ್ಲಮ್ ಮಾಡ್ತಿದ್ದೀರಾ ಅಂತಂದರೆ ಅದರ ಲಾಗರಿಥಮ್ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಲಾಗ್ ಬಂತು ಅಂದರೆ ಅದು ಫುಲ್ ಮಾರ್ಕ್ಸ್ ಕೊಡೋಕ್ಕೆ ಸಾಧ್ಯನೇ ಇಲ್ಲ, ಯಾಕಂದರೆ ಲಾಗರಿಥಮ್ ಫೈಂಡ್ ಔಟ್ ಮಾಡಿದ ಮಾತ್ರ ನಿಮಗೆ ಫುಲ್ ಮಾರ್ಕ್ಸ್ ಕೊಡೋಕ್ಕೆ ಸಾಧ್ಯ. ಹಾಗೆ ಲಾಗರಿಥಮ್ ಬಗ್ಗೆ ಚಿಕ್ಕದಾಗಿ ಏನಾದರೂ ಟಾಪಿಕ್ ಚಿಕ್ಕದಾಗಿ ತಿಳ್ಕೊತಾ ಹೋಗೋಣ. ಫಸ್ಟ್ ಇವಾಗ ಲಾಗ್ 1 ಯಾವಾಗಲೂ 0 ಆಗಿರುತ್ತೆ, ಲಾಗ್ 10 1, ಲಾಗ್ 100 2, ಲಾಗ್ 1000 3. ಇದು ಯಾವ ಥರ ನೋಡ್ತೀರಪ್ಪ ಅಂತಂದರೆ 2 0 ಇತ್ತು ಅಂದರೆ 2 ಆಗುತ್ತೆ, 3 0 ಇತ್ತು ಅಂದರೆ 3 ಆಗುತ್ತೆ. ಇದೊಂದು ಸಿಂಪಲ್ ಟ್ರಿಕ್ ಆಗಿರುತ್ತೆ, ಇದು ಯೂಸ್ ಆಗುತ್ತೆ ಅಂದ್ಕೊತೀನಿ. ಈಗ ನಾವು ಎಕ್ಸಾಂಪಲ್ ನೋಡೋದಾದರೆ 35.46. ಈ 35 ಫಸ್ಟ್ ಈ ಡೆಸಿಮಲ್ ಏನೂ ತಗೋಬಾರ್ದು, ನೀವು ಹಾಗೆ ಟ್ರೈ ಮಾಡೋದಾದರೆ 3546 ಈ ಥರ ಬರ್ಕೊಂಡು ಲಾಗ್ ಬುಕ್ಕು ತುಂಬ ಯೂಸ್ ಆಗುತ್ತೆ, ಸ್ಟೋರಲ್ಲೆಲ್ಲ ಸಿಗುತ್ತೆ, ತಗೊಳ್ರಿ. 35 ಅಂತಂದರೆ 35 ಫಸ್ಟು ಕಾಲಮಲ್ಲಿ 35ನ ನೋಡ್ಕೊತೀರಿ, ಫಸ್ಟ್ 2 ನಂಬರ್ನ ತೊಗೊತೀರಿ, ಅದನ್ನ ಫಸ್ಟ್ ಕಾಲಮಲ್ಲಿ 35 ಹುಡ್ಕೊತೀರ. ಈ ಥರ್ಡ್ ನಂಬರ್ ಇರುತ್ತಲ್ಲ ಇದನ್ನ ಫಸ್ಟ್ ರೋ ಅಲ್ಲಿ ಹುಡ್ಕೊತೀರ. 35 4 ಇವೆರಡಕ್ಕೂ ಮ್ಯಾಚ್ ಆಗೋವಂಥ ನಂಬರ್ ಯಾವುದಿದೆ 5490, ಸರಿನಾ? ನೆಕ್ಸ್ಟ್ ಈ 6 ಇದೆ ಅಲ್ಲ, ಈ 6 ಇಲ್ಲಿ ಮೀನ್ ಡಿಫ್ರೆನ್ಸಲ್ಲಿ ನೋಡ್ಕೋಬೇಕು. ಮೀನ್ ಡಿಫ್ರೆನ್ಸಲ್ಲಿ 6 ಎಲ್ಲಿದೆಯಪ್ಪ, ಇಲ್ಲಿದೆ. ಇಲ್ಲಿ ಬಂದು ಇಲ್ಲಿ ಎಷ್ಟು ಬರುತ್ತೆ 7 ಬರುತ್ತೆ. ಈ ಬಂದಿರೋ ಆನ್ಸರ್ಗೆ 7 ಪ್ಲಸ್ ಮಾಡಿದರೆ ನಿಮ್ಮ ಲಾಗ್ ಸಿಕ್ತಂತ. ಈಗ ಯಾವ ಥರ ಬರೆಯೋದಪ್ಪ ಅಂತಂದರೆ ಇಲ್ಲಿ 2 ನಂಬರ್ ಇದೆ, 2 ನಂಬರ್ ಆದಮೇಲೆ ಡೆಸಿಮಲ್ ಬಂದಿದೆ, ಸೊ ಇಲ್ಲಿ 1 ಪಾಯಿಂಟ್ ಬರೀತೀರ ಮುಂದೆ. ಇದು ಯಾಕಾದ್ರೂ 1 ನಂಬರ್ ಆದಮೇಲೆ ಎಕ್ಸಾಂಪಲ್ಲು 3.546 ಇತ್ತು ಅಂತಂದರೆ 0.5490 ಬರ್ತಿತ್ತು. ಇದೇ ಯಾಕಾದ್ರೂ 354.6 ಇದ್ದಿದ್ರೆ 2.5490 ಬರ್ತಿತ್ತು. ಅರ್ಥ ಆಯ್ತಾ ಎಲ್ರಿಗೂ? ಈಗ ಲಾಸ್ ಆಫ್ ಲಾಗ್ ನೋಡೋಣ. ಲಾಗರಿಥಮ್ ನೋಡೋದಾದರೆ ಫಸ್ಟ್ ಬರೋದು ನಿಮಗೆ ಲಾಗ್ m ಇಂಟು n, ಅಂದರೆ ಲಾಗ್ m ಪ್ಲಸ್ ಲಾಗ್ n. ಎಕ್ಸಾಂಪಲ್ ನೋಡೋದಾದರೆ ಲಾಗ್ 2 ಇಂಟು 3 ಇರುತ್ತಪ್ಪ. ಈಗ ಇದು ಯಾವ ಥರ ಬರ್ಕೊಂತೀರ ಅಂತಂದರೆ ಲಾಗ್ 2 ಪ್ಲಸ್ ಲಾಗ್ 3, ಲಾಗ್ ಕ್ಯಾನ್ಸಲ್ ಆಗಿ 2 + 3 5, ಸರಿನಾ? ಈ ಥರ ಮಾಡೋದು. ನೆಕ್ಸ್ಟ್ ಏನು, ಫಸ್ಟ್ ಒನ್. ಸೆಕೆಂಡ್ ಒನ್ ಅಂದರೆ ಲಾಗ್ m ಡಿವೈಡೆಡ್ ಬೈ ಲಾಗ್ n ಅಂತಂದರೆ ಲಾಗ್ m ಮೈನಸ್ ಲಾಗ್ n. ಇದು ಸೇಮ್ 2/3 ಇತ್ತು ಅಂದರೆ ಲಾಗ್ 2 ಮೈನಸ್ ಲಾಗ್ 3 ಅಂತ ಬರ್ಕೊಳ್ಳೋದು. ನೆಕ್ಸ್ಟ್ ನೋಡೋದಾದರೆ ಲಾಗ್ m ಟು ದಿ ಪವರ್ ಆಫ್ n ಅಂತ ಅಂದರೆ n ಈ ಕಡೆ ಬರುತ್ತೆ, ಲಾಗ್ m ಆಗುತ್ತೆ, ಸರಿನಾ? ಈಗ ನೋಡೋದಾದರೆ ಲಾಗ್ 2 ಟು ದಿ ಪವರ್ ಆಫ್ 3 ಅಂತ ಇತ್ತು ಅಂದರೆ 3 ಲಾಗ್ 2. ನೆಕ್ಸ್ಟ್ ಲಾಗ್ n ರೂಟ್ m ಅಂದರೆ 1/n ಲಾಗ್ m.